ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಅಂತಂದರೆ ಇವತ್ತು ಮತ್ತೆ ಸ್ಕೂಲ್ ಇದೆಯಲ್ವಾ, ಮಾರ್ನಿಂಗ್ ಬೇಗ ಎದ್ದಿದ್ದೀನಿ. ಇವತ್ತು ಎಷ್ಟು ಬೇಗ ಅಂತಂದರೆ 5 o'clockಗೆ ಎದ್ದಿದ್ದೀನಿ ಗೈಸ್. ಇವತ್ತು ಎಷ್ಟೋ ತಿಂಗಳುಗಳಾಗೋಗ್ಬಿಟ್ಟಿತ್ತು ನಾನು ಮಾರ್ನಿಂಗ್ ಬೇಗ ಎದ್ದು. ಇವತ್ತು ಮತ್ತು ನಿನ್ನೆ ಎಲ್ಲ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಎದ್ದೇಳ್ತಾ ಇದ್ದೀನಿ, 1-2-3 ಡೇಸಿಂದ. ಇವಾಗ ಅದಕ್ಕೆ ಅವಳಿಗೆ ಬೇಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡೋಣ ಫಸ್ಟು ಅಂದ್ಬಿಟ್ಟು ಬೇರೆ ಏನು ಕೆಲಸನೂ ಮಾಡೋಕ್ಕಾಗಿಲ್ಲ. ಫಸ್ಟ್ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಆಮೇಲೆಲ್ಲ ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಬೇಗ ಇವಾಗ ಅವಳಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಿದ್ದೀನಿ. ಇವಾಗ ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅವಳಿಗೆ ಒಂದು ಸ್ವಲ್ಪ ಹಾಲು ಕೊಟ್ಟು ಅವಳು ಹಾರ್ಲಿಕ್ಸ್ ಕುಡ್ದಾದ್ಮೇಲೆ ಅವಳಿಗೆ ಟಿಫನ್ ಕೊಟ್ಬಿಟ್ರೆ ಬೇಗ, ಇವಾಗ ವ್ಯಾನ್ ಬೇರೆ ಬೇಗ ಬರುತ್ತೆ ಗೈಸ್. ಎಷ್ಟೊತ್ತಿಗೆ ಬೇಗ ಅಂತಂದರೆ 7-10ಗೆಲ್ಲ ಬಂದುಬಿಡುತ್ತೆ ಗೈಸ್. ಅವಳು ಟಿಫನ್ ಮಾಡೋಕ್ಕೂ ಆಗೋಲ್ಲ, ಹಾಲು ಕುಡಿಯೋಕ್ಕೂ ಆಗೋಲ್ಲ, ಎಲ್ಲ ಒಂದೇ ಸಲ ಮೇಲಿಂದ ಮೇಲೆ ಕೊಟ್ಟರೆ ಅವಳಿಗೂ ಒಂಥರ ಆಗ್ತಾ ಇರುತ್ತಲ್ವ. ಕುಡಿಯೋಕ್ಕೂ ಆಗೋಲ್ಲ, ತಿನ್ನೋಕ್ಕೂ ಆಗೋಲ್ಲ. ಮಾರ್ನಿಂಗೆ ಯಾರಿಗೆ ತಾನೇ ಬೇಗನೆ ಟಿಫನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತಲ್ವ ಗೈಸ್. ಏನು ಮಾಡೋದು, ನಮ್ಮ ಸ್ಕೂಲ್ಗಳೆಲ್ಲ ನಮ್ಮ ಇದರಲ್ಲೆಲ್ಲ 10:30ಗೆ ಸ್ಟಾರ್ಟ್ ಆಗ್ತಿತ್ತು ಸ್ಕೂಲು. ಇವರೆಲ್ಲ ಕಣ್ಣು ಬಿಡೋ ಅಷ್ಟೊತ್ತಿಗೆ ಆಗಲೇ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ. ಏನು ಈಗಿನ ಕಲ್ಚರು ಅನ್ನೋಣ ನೋಡಿ ಗೈಸ್. ಆಗಲೇ 7-10ಗೆಲ್ಲ ಬಂದ್ಬಿಟ್ಟಿದೆ ವ್ಯಾನು. ಹಾಗಾಗಿ ಬೇಗ ಅವಳಿಗೆ ರೆಡಿ ಮಾಡಿ ಬೇಗ ತಿನ್ನಿಸ್ದೆ. ಆಮೇಲೆ ವ್ಯಾನಲ್ಲೇ ಒಂದು ಸ್ವಲ್ಪ ತಿನ್ನಿಸಿ ಅಂದ್ಬಿಟ್ಟು ಸಪ್ರೇಟ್ ಬಾಕ್ಸ್ ಹಾಕ್ಕೊಟ್ಟೆ. ಮತ್ತು ವ್ಯಾನಲ್ಲೇ ತಿನ್ನಿಸ್ತೀನಿ ಅಂದರು. ಮತ್ತು ಸ್ಕೂಲ್ಗೆ ಹೋಗಿ ಮತ್ತೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಸ್ಕೂಲ್ಗೆ ಹೋಗಿ ಬಂದಳು. ಮತ್ತು ವೆಡ್ನೆಸ್ಡೇ ಮತ್ತು ಫ್ರೈಡೇ ಹಾಕೋಣ ಅಂತ ಡ್ರೆಸ್ ಕೊಟ್ಟು ಕಳಿಸಿದ್ದಾರೆ ಇವತ್ತು. ಅದನ್ನೇ ತೆಗ್ದು ನೋಡ್ತಾ ಇದ್ದೀನಿ. ಒಂದು ಜೊತೆ ಕೊಟ್ಟು ಕಳಿಸಿದ್ದಾರೆ ಗೈಸ್, ಅಷ್ಟೇ. ಗೊತ್ತಿಲ್ಲ, ಕೇಳಬೇಕು ಇನ್ನೊಂದು ಜೊತೆ ಕೊಡ್ತಾರಾ ಅಂದ್ಬಿಟ್ಟು. ಆಮೇಲೆ ಡೈರಿಲಿ ಏನು ಬರೆದಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅವರೇ ಬರ್ಕೋಬೇಕಂತೆ ಡೈರಿ ಎಲ್ಲ. ಹಂಗಾಗಿ ಅವಳು ಹ್ಯಾಂಡ್ ರೈಟಿಂಗ್ ನಂಗೆ ಏನು ಬರೆದಿದ್ದಾರೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಬುಕ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನೇ ಓದ್ಸೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ತೋರಿಸ್ತಾ ಇದ್ದಾಳೆ ಏನೇನು ಲೆಸನ್ ಮಾಡಿದ್ರು. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತೆ ಗೈಸ್. ಹಂಗಾಗಿ ನೋಡ್ತಾ ಕೂತಿದ್ದೀವಿ. ಮತ್ತು ಲಂಚ್ ಬಾಕ್ಸ್ ಎಲ್ಲ ನೋಡಿದೆ, ಎಲ್ಲ ತಿಂದಿದ್ಲು ಚಿತ್ರಾನ್ನ. ಮತ್ತು ಫ್ರೂಟ್ಸ್ ಎಲ್ಲ ಅರ್ಧಂಬರ್ಧ ತಿಂದ್ಬಿಟ್ಟು ಸಿಪ್ಪೆ ಎಲ್ಲ ಹಂಗಂಗೆ ಬಿಟ್ಕೊಂಬಂದಿದ್ಲು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋದೆ. ಆಮೇಲೆ ಫ್ರೆಂಡ್ಸ್ ಯಾರ್ಯಾರು ಮಾತಾಡಿಸ್ದೆ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾಳೆ ಗೈಸ್. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಹಳೆ ಸ್ಕೂಲ್ಗಿಂತ ಮಮ್ಮಿ ಈ ಸ್ಕೂಲೇ ಚೆನ್ನಾಗಿದೆ, ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ಮಮ್ಮಿ, ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮಮ್ಮಿ ಅಂತ ಇದ್ಲು. ಅವಳಿಗೆ ಒಂದು ಸ್ವಲ್ಪ ಇಂಗ್ಲೀಷು, ನಮ್ಮ ಮನೇಲೆಲ್ಲ ಬರೀ ಕನ್ನಡನೇ ಮಾತಾಡ್ತಿಲ್ವಲ್ಲ, ಹಂಗಾಗಿ ಅವಳಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ. ಹಂಗಾಗಿ ಖುಷಿಯಾಗಿದ್ದಾಳೆ. ಆಮೇಲೆ ಈವ್ನಿಂಗು ಮತ್ತು ಆಯ್ತಲ್ವ, ಏನು ಅಡುಗೆ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಫ್ರೆಶ್ ಆಗಿತ್ತು. ಹಾಗಾಗಿ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬೆಂಡೆಕಾಯಿಗೆ ನೆನೆ ಹಾಕ್ತಾಯಿದ್ದೆ. ಮಳೆ ಅಂದರೆ ಮಳೆ ಗೈಸ್, ಎಷ್ಟು ಮಳೆ ಅಂದರೆ ಸಂಜೆ ಅಷ್ಟು ಮಳೆ. ಹಂಗಾಗಿ ಮಳೇಲಿ ಆಟ ಆಡ್ತೀನಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈಚೆ ಬಂದ್ವಿ. ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ನಾವು ಈಚೆ ಬಂದು ಒಂದು 10 ನಿಮಿಷ ನಿಂತಿದ್ವಿ. ಹೆಂಗೂ ನನ್ನ ಮಗಳೂ ಅಲ್ಲೇ ಕಾಣ್ತಾ ಇರ್ತಾಳಲ್ಲ, ಇನ್ನೇನು ರೂಮಿಂದ ಅಲ್ಲಿಗೆ ಕನೆಕ್ಟ್ ಇದೆಯಲ್ವ. ಹಂಗಾಗಿ ಅಲ್ಲೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ಆಟ ಆಡ್ತಾ ಇದ್ಲು. ನೋಡಿ ಗೈಸ್ ಹೆಂಗೆ ಕಾಣಿಸುತ್ತೆ ವ್ಯೂಸ್ ಅಂತಂದರೆ, ನಾವು ಕೆಳಗೆ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಫೀಲ್ ಆಗುತ್ತೆ, ಆ ಥರ ಚೆನ್ನಾಗಿತ್ತು. ಈಗೆಲ್ಲ ಎಲ್ಲಿಗೆ ಮದುವೆ ಮಕ್ಕಳೆಲ್ಲ ಆದಮೇಲೆ ಆ ಥರ ಎಲ್ಲಿ ಮಕ್ಕಳು ಆಡೋದನ್ನೇ ನೋಡಿ ಖುಷಿ ಪಡಬೇಕು. ಆಮೇಲೆ ಇನ್ನು ನನ್ನ ಚಿಕ್ಕ ಮಗಳಿಗೆ 5 ಮಂತ್ ಕಂಪ್ಲೀಟ್ ಆಯ್ತಲ್ವ, 5 ತುಂಬಿ 6ಗೆ ಬಿದ್ದಿದೆ ಇವಾಗ. ಹಾಗಾಗಿ ಈಗ ಅವಳಿಗೆ ಫೋಟೋಶೂಟ್ ಮಾಡೋಣ 5 ಮಂತು ಅಂದ್ಬಿಟ್ಟು ಇವಾಗ ಡ್ರೆಸ್ ಎಲ್ಲ ತೊಗೊಂಡ್ವಿ, ಹೊಸ ಡ್ರೆಸ್ ಎಲ್ಲ. ಹಂಗಾಗಿ ನನ್ನ ಮಗಳು ಆಗುತ್ತಾ ಇಲ್ವಾ ಅಂತ ಹಾಕಿ ನೋಡ್ತಾ ಇದ್ದಾಳೆ. ನೋಡಿ ಗೈಸ್ ಯಾವ ಥರ ಕಾಣುತ್ತೆ ಅಂತ ನೋಡ್ತಾ ಇದ್ದಾಳೆ. ಮತ್ತು ಇವತ್ತು ಏನು ಪ್ಲ್ಯಾನ್ ಮಾಡೋಣ 5 ಮಂತಿಗೆ, ಹೋದ ಸಲ ಎಲ್ಲ ಫ್ಲವರು ಆ ಥರ ಎಲ್ಲ ಡೆಕೋರೇಟ್ ಮಾಡಿದ್ವಿ. ಈ ಸಲ ಫ್ಲವರ್ ಎಲ್ಲ ಮ್ಯಾಂಗೋಸ್ ಜಾಸ್ತಿ ಇತ್ತಲ್ವ, ಹಾಗಾಗಿ ಮ್ಯಾಂಗೋಸಲ್ಲೇ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಮ್ಯಾಂಗೋಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅದರಲ್ಲೇ ಎಲ್ಲ ಈ ಥರ 5 ಅಂತ ಜೋಡಿಸಿ ಎಲ್ಲ ಈ ಥರ ಮಾಡಿದ್ವಿ ಗೈಸ್. ನೋಡಿ ಗೈಸ್ ಯಾವ ಥರ ಕಾಣ್ತಿದೆ ಅಂದ್ಬಿಟ್ಟು. ಮತ್ತು ಇನ್ನೊಂದು ಸ್ವಲ್ಪ ಮ್ಯಾಂಗೋಸ್ ಬೇಕಾಗಿತ್ತು. ನಾವು ಆಮೇಲೆ ನೋಡಿದ್ವಿ ಮ್ಯಾಂಗೋಸು ಇನ್ನೊಂದು ಸ್ವಲ್ಪ ಒಳಗಡೆನೇ ಇತ್ತು. ಹಂಗಾಗಿ ಸದ್ಯಕ್ಕೆ ಇಷ್ಟು ಜೋಡಿಸ್ಕೊಂಡಿದ್ವಿ, ನೋಡಿರಲಿಲ್ಲ. ಇವಾಗ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ ಅಂತ. ಚೆನ್ನಾಗಿ ಕಾಣ್ತಿದ್ದೆ. ಅವಳು ಒಂದು ಸ್ವಲ್ಪನೂ ಆಟನೇ ಮಾಡಲಿಲ್ಲ ಗೈಸ್. ಯಾವ ಥರ ರೆಡಿ ಮಾಡಿಸ್ಕೊಂಡ್ಲು ಅಂದರೆ ಒಂಚೂರು ಅಳ್ಳು ಇಲ್ಲ, ಏನೂ ಇಲ್ಲ. ಮತ್ತು ಫುಲ್ಲು ಫೋಟೋ ಶೂಟ್ ಮಾಡೋ ಅಷ್ಟೊತ್ತಿಗೆ 1 hour 2 hourೇ ಆಗೋಗ್ಬಿಡ್ತು. ಅಷ್ಟೊತ್ತಾದ್ರೂ ಅವಳು ಸುಮ್ಮನೆ ಇದ್ಲು. ಈ ಥರ ಎಲ್ಲ ರೆಡಿ ಮಾಡೋದು, ಅವಳಿಗೆ ಈ ಥರ ಎಲ್ಲ ಇದು ಮಾಡೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ಮತ್ತು ಅವಳು ಬೇರೆ ಆಟ ಆಡಿಸ್ತಿದ್ಲಲ್ವ, ಹಂಗಾಗಿ ಅವಳಿಗೂ ಬೇಜಾರಾಗಿಲ್ಲ, ಅಳ್ಳಿಲ್ಲ, ಏನೂ ಇಲ್ಲ. ನಿದ್ದೆ ಬೇರೆ ಬಂದಿತ್ತು, ಹಂಗಾಗಿ ಸೈಲೆಂಟಾಗಿ ಇದ್ಲವಳು. ನೋಡಿ ಗೈಸ್ ಈ ಥರ 5 ಮಂತ್ ಫೋಟೋಶೂಟ್ ಮಾಡಿದ್ದೀವಿ. ನೋಡಿ ಯಾವ ಥರ ಕಾಣ್ತಿದ್ದಾಳೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು 5 ತುಂಬಿ 6ಗೆ ಬಿದ್ದಿರೋದ್ರಿಂದ ನನಗಂತೂ ತುಂಬ ಖುಷಿ ಆಗ್ತಿದೆ. ಬೇಗ ಬೆಳೆದ್ರೆ ಸಾಕು ಅಂತ ನನಗನ್ನಿಸ್ತಾ ಇದೆ. ಅವಳನ್ನ ಇಬ್ಬರೂ ಮೇಂಟೈನ್ ಮಾಡೋದು ನನಗಂತೂ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ. ಹಂಗಾಗಿ ಬೇಗ ಮಂತ್ ಬೈ ಮಂತ್ ಹೋಗ್ತಾ ಇರಲಿ ಅಂದ್ಬಿಟ್ಟು ನಾನು ಹಂಗೆ ಇದು ಮಾಡ್ತಾಯಿದ್ದೀನಿ. ಅವಳು ಆಟ ಆಡ್ತಾಯಿದ್ದಾಳೆ ಅವಳ ಜೊತೆ. ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸಂಜೆ ಏನಾದ್ರು ಬೇಗ ಕೆಲಸ ಮಾಡಿ ಅವಳಿಗೂ ಹೋಮ್ವರ್ಕ್ ಮಾಡಿಸೋದೆಲ್ಲ ಇತ್ತು. ಹಂಗಾಗಿ ಎಲ್ಲ ಎತ್ಬಿಡು ಸಾಕು ಅಂದ್ಬಿಟ್ಟು ಈಗ ಮ್ಯಾಂಗೋಸ್ ಎಲ್ಲ ಜೋಡಿಸ್ತಾ ಇದ್ದೀವಿ. ಈಗ
ಮತ್ತು ಇವೆಲ್ಲ ಜೋಡಿಸಿರೋದು ನೋಡಿದ್ರೆ ಎತ್ತಕ್ಕೆ ಮನಸ್ಸಿಲ್ಲ, ಅವ್ರ ಅಪ್ಪ ಬರೋವರೆಗೂ ಇರಲಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾ ಇದ್ಲು. ಬೇಡ, ಅವಳಿಗೆ ಒಂಥರ ಇರಿಟೇಷನ್ ಆಗುತ್ತೆ ಮತ್ತು ಯಾಕೆ ಬೇಕು ಅಂದ್ಬಿಟ್ಟು ತೆಗಿ ಅಂತ ಹೇಳ್ತಾ ಇದ್ದೀನಿ. ಅವರಪ್ಪ ಬಂದರೆ ಏನು ಹಿಂಗೆಲ್ಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವನು ಇದು ಮಾಡ್ತಾನೆ ಅಂದ್ಬಿಟ್ಟು ಈಗ ತೆಗಿತಾ ಇದ್ದಾಳೆ. ಎಲ್ಲ ಮ್ಯಾಂಗೋಸ್ ಎಲ್ಲ ಜೋಡಿಸಿಡ್ತಾ ಇದ್ದಾಳೆ. ನಾನು ಎಲ್ಲಿ ತಲೆ ಮೇಲೆ ಎತ್ತಾಗ್ಬಿಡ್ತಾಳೋ ಅಂದ್ಬಿಟ್ಟು ಗಾಬರಿಯಾಗಿ ನಾನು ಅಲ್ಲೇ ಕೂತ್ಕೊಂಡು ನಾನು ಎಲ್ಲೇ ಎತ್ಕೊಡ್ತಾ ಇದ್ದೀನಿ ಗೈಸ್. ಅಡುಗೆ ಬೇರೆ ಮಾಡಬೇಕು, ಟೈಮ್ ಆಗ್ತಿದೆ, ಅವಳಿಗೆ ಬೇರೆ ಓದಿಸ್ಬೇಕು ಇನ್ನೂ. ಹಾಗಾಗಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಕಟ್ ತೊಳೆದು ಚೆನ್ನಾಗಿ ಕಟ್ ಮಾಡಿಕೊಂಡು ಇವಾಗ ಬೆಂಡೆಕಾಯಿ ಎಲ್ಲ ಉರಿಯೋದೆಲ್ಲ ತುಂಬಾ ಟೈಮ್ ಆಗೋಗುತ್ತೆ ಗೈಸ್. ಎಷ್ಟು ಟೈಮ್ ಅಂದರೆ ನನಗೆ 24 ಗಂಟೆನೂ ಸಾಕಾಗ್ತಾನೇ ಇಲ್ಲ. ಬೆಳಗ್ಗೆ ಯಾವಾಗುತ್ತೆ, ನೈಟ್ ಯಾವಾಗುತ್ತೆ ಒಂದು ಗೊತ್ತಾಗ್ತಾಯಿಲ್ಲ. ಮೇಂಟೈನ್ ಮಾಡೋದೇ ಇಷ್ಟೊಂದು ಇದಾಗ್ಬಿಟ್ಟಿದೆ ನೋಡಿ ಗೈಸ್. ಇವಾಗ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ, ಗೊತ್ತರ ಹಂಗೆ ಮಾಡ್ತಾಯಿದ್ದೀನಿ. ಖಾರ ಗೀರ ಎಲ್ಲ ಏನೂ ಹಾಕಂತ ಇಲ್ಲ, ಬೇಗ ಆಗಬೇಕು ಅಂದ್ಬಿಟ್ಟು ಟೈಮ್ ಸಾಕಾಗಿಲ್ಲ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು ನಾವು ಫೋಟೋ ಶೂಟ್ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ಇವಾಗ ಈ ಥರ ಸಿಂಪಲಾಗಿ ಮಾಡಿದೆ ಅಷ್ಟೇ, ಖಾರ ಏನೂ ಹಾಕಲಿಲ್ಲ. ಅವಳಿಗೆ ಒಂದು ಸ್ವಲ್ಪ ಬೇಗ ತಿನ್ನಿಸ್ಬಿಟ್ರೆ ಆಮೇಲೆ ಓದ್ಸೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಈಗ ತಿನ್ಸಾಯಿತು, ನಾನೇ ತಿನ್ನಿಸ್ದೆ. ಆಮೇಲೆ ಅವ್ರ ಅಪ್ಪ ಬಂದರು, ಈ ಥರ ಬಜ್ಜಿ ಬೋಂಡ ಎಲ್ಲ ತೊಗೊಂಬಂದಿದ್ರು. ಅವಳು ಹೋಮ್ವರ್ಕ್ ಮಾಡ್ತಾ ಇಲ್ಲಲ್ವ, ಹಂಗೆ ತಿನ್ಕೊಂಡೆ ಹೋಮ್ವರ್ಕ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಅವಳಿಗೆ ಎಣ್ಣೆ ಎಲ್ಲ ಮುಟ್ಟಿದ್ರೆ ಕೈಯೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಬುಕ್ಸ್ ಎಲ್ಲ ನಾನೇ ತಿನ್ನಿಸ್ತಾ ಇದ್ದೀನಿ ನೋಡಿ ಗೈಸ್. ಅವಳಿಗೆ ತಿನ್ನಿಸ್ಕೊಂಡು ಓದಿಸ್ತಾ ಇದ್ದೀನಿ ನೋಡಿ. ಯಾವ ಥರ ನಮ್ಮ ಮನೆಗಳಲ್ಲಿ ಅವಾಗೆಲ್ಲ ನಾವೇ ಓದಬೇಕು, ನಾವೇ ತಿನ್ನಬೇಕು, ಎಲ್ಲ ನಮ್ಮದೇ ಆಗ್ತಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನೋಡಿ ಗೈಸ್. ಎಲ್ಲ ಮಕ್ಳ ಮುಂದೆ ನಾವೆಲ್ಲ ಸೇವೆ ಮಾಡಬೇಕು ಇವಾಗ. ಮತ್ತು ಇವಳಿಗೆಲ್ಲ ನೈಟೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸೋ ಅಷ್ಟಕ್ಕೆ 10-10:30 ಆಗೋಗ್ಬಿಡ್ತು. ಹಂಗಾಗಿ ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗಿರೋದ್ರಿಂದ ಬೇಗ ಎಲ್ಲ ಬೇಗ ಬರ್ಸಿದ್ದಾಯಿತು. ಮತ್ತು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡೋದಿತ್ತು ವ್ಯಾನ್ದು, ಅದೆಲ್ಲ ಫಿಲ್ ಮಾಡಿಬಿಟ್ಟು ಮಾಲ್ಕೊನೋಷ್ಟಕ್ಕೆ 11 o'clock ಆಯಿತು ಗೈಸ್. ಇವತ್ತಿನ ಡೇ ನಮ್ದು ಈ ಥರ ಇತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.